ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರೋ ಅಂತ ತಿಳ್ಕೊತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ವೀಕೆಂಡ್ ಸಂಡೇ ಅಂತ ಹೇಳ್ಬೋದು. ಸೊ ಅಲ್ಲಿ ನನ್ನ ಫಸ್ಟ್ ನ್ಯೂ ಇಯರ್ ಬ್ಲಾಗ್ ಆದಮೇಲೆ ಇದು ಸೆಕೆಂಡ್ ಬ್ಲಾಗ್ ಅಂತಲೇ ಹೇಳ್ತೀನಿ. ಹೊಸ ವರ್ಷದಲ್ಲಿ ಸ್ಟಾರ್ಟ್ ಮಾಡ್ತಿರೋದು. ಹೌದು. ಸೊ ವೀಕೆಂಡ್ ಅಲ್ವಾ, ಸಂಡೇ ಅಲ್ವಾ, ಹಾಗೆ ಈಗ ಈವ್ನಿಂಗ್ ಬಂದು ಟೈಮ್ 3 o'clock ಆಗಿದೆ ಕರೆಕ್ಟಾಗಿ. ಆ ಟೈಮ್ ನೋಡ್ತಾ ಇದೆ ಕನ್ಫರ್ಮ್ ಆಗಿ. ಸೊ ಈಗ ಔಟಿಂಗ್ ಹೋಗಿದ್ದು ಬರೋಣ ಅಂತ ಹೇಳ್ಬಿಟ್ಟು, ಹಾಗೆ ಸ್ವಲ್ಪ ಶಾಪಿಂಗ್ ಕೂಡ ಆಯಿತು. ನನ್ನ ಮಕ್ಳಿಗೆ ಶಾಪಿಂಗ್ ಮಾಡೋದಿತ್ತು, ಸ್ವಲ್ಪ ಡೈಲಿ ವೇರ್ಗೆಲ್ಲ ಅವ್ರಿಗೆ ಡ್ರೆಸ್ಸಸ್ ತರಬೇಕಿತ್ತು ಇಬ್ರಿಗೂ ಕೂಡ. ಸೊ ಅದಕ್ಕೋಸ್ಕರ ಹೋಗೋಣ, ಇಲ್ಲೇ ನಿಯರ್ ಎಲ್ಲಾದರೂ ಚೆನ್ನಾಗಿ ಜುಡಿಯೋಗೆ ಹೋಗೋಣ ಅಂತಲೇ ಅಂದ್ಕೊಂಡು ಹೋಗ್ತಾ ಇರೋದು, ಪ್ಲ್ಯಾನ್ ಇರೋದು. ಬಟ್ ಎಲ್ಲಿ ಹೋಗ್ತೀವಿ, ಏನು ತೊಗೋತೀವಿ, ಏನೇನಾಗುತ್ತೆ ಪ್ರತಿಯೊಂದು ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಪ್ಲೀಸ್ ಈ ವಿಡಿಯೋನ ಮಿಸ್ ಮಾಡಿದೆ ಎಂಟು ತನಕ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬಿಡಿ. ಸೊ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಿಂಪಲಾಗಿ ಜೀನ್ಸ್ ಆಗಿ ಟಾಪ್ ಹಾಕೊಂಡು ಹೋಗ್ತಾಯಿದ್ದೀನಿ. ವೆದರ್ ಮಾತ್ರ ಫುಲ್ ಚಿಲ್ಲಾಗಿದೆ ಅಂತ ಹೇಳ್ಬೋದು. ತುಂಬ 3 o'clock ಆಗಿದೆ ಅಂತಲೇ ಅನಿಸ್ತಿಲ್ಲ. ಸೊ ಅದಕ್ಕೆ ಸ್ವಲ್ಪ ವೆದರ್ ಇರೋದ್ರಿಂದ ಕತ್ಲೆ ಕಾಣ್ತಾ ಇರ್ಬೋದು ಫೇಸಸ್ ಎಲ್ಲ ಕೂಡ. ಸೊ ಬನ್ನಿ ಇವಾಗ ಹೋಗ್ತಾಯಿದ್ವಿ. ಯಾರು ಹೋಗ್ತೀವಿ, ಏನು ಎತ್ತ ಅಂತೆಲ್ಲ ತೋರಿಸ್ಬೇಕು, ಗೊತ್ತಾಗಬೇಕು ಅಂದರೆ ಈ ವಿಡಿಯೋನ ಎಂಟು ತನಕ ನೋಡಿ. ನನ್ನ ಹಸ್ಬೆಂಡ್ ಬರ್ತಾಯಿಲ್ಲ, ಸೊ ಅವ್ರು ಮಲಗಿದ್ದಾರೆ ಇನ್ನೂ ಕೂಡ. ಸೊ ನಿಶು ಮಲಗಿದ್ದಾರೆ, ಅಮ್ಮನ ಮನೆಗೆ ಬಿಟ್ಟು ಇವಾಗ ಹೊರಡಬೇಕು. ಸೊ ಬನ್ನಿ, ಆನ್ ದ ವೇ ಹೋಗ್ತಾ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಯಾಕಂದರೆ ಆ ಕಡೆಯಿಂದ ಬರೆದು ತುಂಬ ಲೇಟ್ ಆಗಿಬಿಡುತ್ತೆ. ಆಮೇಲೆ ಈಗಲೇ ಹೋಗೋದು ಲೇಟ್ ಮಾಡಿದ್ರೆ ಏನು ಕೆಲಸ ಏನಿಲ್ಲ, ಇವತ್ತು ಆರಾಮಾಗೇ ಇದ್ದೀನಿ. ಬಟ್ ಆದರೂ ಗಾಡಿ ಓಡಿಸ್ಕೊಂಡು ಹೋಗೋದಲ್ವ. ನನ್ನ ಹಸ್ಬೆಂಡ್ ಆಗಲೇ ಒಂದು 100 ಸಲ ಹುಷಾರು ಅಂದರು. ಆಮೇಲೆ ಯಾಕೆ ಬೇಕಂತ ಅಷ್ಟೇನೇನಿಲ್ಲ. ಸೊ ಬರೀ ಟೈಮ್ ಆಗಿದೆ 3 o'clock. ನೋಡ್ಬೋದು ನನ್ನ ಮಗನೂ ಕೂಡ ಮಲಗಿದ್ದಾನೆ. ಹಾಗೆಯೇ ಇದನ್ನು ಮತ್ತೆ ಓಂ ಶಕ್ತಿಗೆ ಹೋಗ್ತಾರೆ, ಅದೇ ಕೂಡ ಇಲ್ಲ. ಇವತ್ತೇ ಹೋಗಿರೋದು ಸಂಡೇ. ಇನ್ನು ಅವ್ರು ಬರೋದು 6 days ಆಗುತ್ತೆ ಅಂತ ಹೇಳ್ಬೋದು. ಸೊ ಬನ್ನಿ ಇವಾಗ ನನ್ನ ಮಗನ ಹೇಳಿಸಿ ಅಮ್ಮನ ಮನೆಗೆ ಬಿಟ್ಟು ನಾನು ಅಲ್ಲಿಂದ ಹೋಗ್ತೀನಿ. ಯಾರು ಮುಸುಡಿ ಹೆಂಗಿರೋದು ಪಪ್ಪ? ಮುಸುಡಿ ಹೆಂಗಿರೋದು ಪಪ್ಪ? ಹೆಂಗೆ ಪಪ್ಪ ನೀನು ಇರೋದು? ತೋರಿಸ್ಬಿಡು, ತೋರಿಸಪ್ಪ. ಮುದ್ದಮ್ಮ ಹಾಯ್ ಮಾಡ್ಬಿಡಾಯ್ತು. ಬಾಯ್ ಹೇಳು. ಹಿಂಗೆ ಹಾಯ್ ಬರಲ್ಲ, ಬಾಯ್ ಹೇಳು. ಫ್ರೆಂಡ್ಸ್, ಈಗ ಜುಡಿಯೋ ಹತ್ರ ಬಂದ್ವಿ. ನೋಡ್ತಾ ಇರ್ಬೋದು, ಇಲ್ಲಿಗೆ ಅಲ್ವಾ ಪ್ಲ್ಯಾನ್ ಇದ್ದಿದ್ದು, ಫಸ್ಟ್ ಇಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿಗೆ ಬಂದ್ವಿ. ಆ್ಯಸ್ ಯೂಶ್ವಲ್ ಈವ್ನಿಂಗ್, ಹಾಗೆ ವೀಕೆಂಡ್ ಬೇರೆ ಸಂಡೇ. ಸೊ ತುಂಬ ಅಂದರೆ ತುಂಬ ರಶ್ ಇದ್ರಪ್ಪ. ಎಷ್ಟೊಂದು ಅಂದರೆ ನೋಡ್ತಾ ಇರ್ಬೋದು ಎಷ್ಟು ಗಿಜಿ ಅಂತ ಆಯ್ತಂದರೆ, ನಾವು ಯಾವಾಗಲೂ ಆಲ್ಮೋಸ್ಟ್ ವೀಕೆಂಡ್ ಅಂತೆಲ್ಲ ಏನು ಶಾಪಿಂಗ್ ಹೋಗಲ್ಲ. ಯಾಕಂದರೆ ಯಾವಾಗಲೂ ನಾವು ಮನೇಲೇ ಇರ್ತೀವಲ್ವ, ಯಾವುದೇ ರೀತಿ ಹೊರಗಡೆ ಹೋಗೋವಂಥದ್ದು ಏನಿರಲ್ಲ. ಯಾವಾಗ ಹೋಗಬೇಕು ಅನಿಸುತ್ತೆ ಶಾಪಿಂಗ್, ಅಥವಾ ಏನಾದ್ರು ನೆಸಸರಿ ಇದ್ದರೆ ಯಾವ ಡೇ ಅಂತಲೂ ನೋಡಲ್ಲ, ಹೋಗ್ತಾ ಇರೋದೆ. ಬಟ್ ಆಲ್ಮೋಸ್ಟ್ ಯಾವಾಗಲೂ ವೀಕೆಂಡ್ ಡೇ ಅಂತೇನು ಪರ್ಟಿಕ್ಯುಲರಾಗಿ ಬರಲ್ಲ. ಬಟ್ ಇವತ್ತು ಬಂದಿದ್ವಿ ಅಲ್ವಾ, ಸೊ ಅದು ಈವ್ನಿಂಗ್ ಬೇರೆ ಆಗಿತ್ತು. ಸೊ ತುಂಬ ರಶ್ ಇತ್ತು ಅಂತಲೇ ಹೇಳ್ಬೋದು. ಹಾಗೆ ಸೇಲ್ ಅಂತ ಹಾಕಿದ್ರಪ್ಪ ಜುಡಿಯೋದಲ್ಲಿ, ಬಟ್ ಅಂಥ ಸೇಲ್ ಏನಿಲ್ಲ. ನನಗೇನು ಅಂಥ ಸೇಲ್ ಅಂತ ಏನು ಅನ್ನಿಸ್ಲಿಲ್ಲ. ಹಾಗೆ ಟ್ರಯಲ್ ರೂಮ್ ನೋಡಬೇಕು ನೀವು, ಅಷ್ಟೊಂದು ದೂರ ಕ್ಯೂ ನಿಂತಿದ್ರು. ಅಲ್ಲಿ ಹುಡುಗಿರೇ ನಿಂತಿದ್ರು ಆಲ್ಮೋಸ್ಟು. ಸುಮ್ಮನೆ ಈ ಕ್ಲಿಪ್ಪಿಂಗ್ಸ್ ತೊಗೊಳ್ಳೋದಂದರೆ ಪಾಪ ಬೇಡ ಅಲ್ವ, ಅವ್ರಿಗೂ ಶೈ ಅನಿಸುತ್ತೆ. ನಾನು ಅವರಷ್ಟು ಜನದ ಮುಂದೆ ಹೆಂಗೆ ತೊಗೊಳ್ಳೋದು ಅಂತ ಹೇಳ್ಬಿಟ್ಟು ತೊಗೊಳ್ಳಿಲ್ಲ ಅಷ್ಟೇ. ತುಂಬ ಜನ ಒಂದು ಕ್ಯೂವೇ ನಿಂತ್ಬಿಟ್ಟಿದ್ರು ಅಂತ ಹೇಳ್ಬೋದು, ಅಷ್ಟೊಂದು ರಶ್ ಇತ್ತು ಜುಡಿಯೋ ಅವತ್ತಂತೂ. ಸೊ ಹಾಗೆ ಸ್ಲಿಪ್ಪರ್ಸು ಕೂಡ ನೋಡ್ತಾ ಇದ್ದೆ. ಸ್ಲಿಪ್ಪರ್ಸು ಸೇಲ್ ಅಂತಿತ್ತು. ಏನಿಲ್ಲ, ನಾರ್ಮಲ್ ಟೈಮಲ್ಲಿ ಹೋದಾಗಲೂ 300, ಈಗ ಹೋದಾಗಲೂ 300. ಸೊ ನಾನು ಜೆನ್ಯೂನಾಗಿ ಹೇಳ್ತಾ ಇದ್ದೀನಿ. ಸೊ ನಿಮಗೂ ಹಂಗೆ ಅನಿಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಇನ್ನೊಂದೇನಪ್ಪ ಅಂದರೆ, ವೀಡಿಯೋನ ಮಿಸ್ ಮಾಡಿದೆ ಎಂಟು ತನಕ ನೋಡಿ. ಯಾಕಂದರೆ ನಾನು ಏನೇನು ಶಾಪಿಂಗ್ ಮಾಡಿದೆ, ನಾನೇನು ತೊಗೊಂಡೆ, ನನ್ನ ಮಕ್ಳಿಗೇನು ತೊಗೊಂಡೆ, ಪ್ರತಿಯೊಂದು ಏನೇ ಆಗಿರ್ಬೋದು ನಾನು ಈ ವಿಡಿಯೋದಲ್ಲೇ ಮನೆಗೆ ಹೋದ ತಕ್ಷಣ ಶೇರ್ ಮಾಡ್ಕೋತೀನಿ ನಿಮ್ಮ ಜೊತೆನೇ. ಹಾಗೆ ನಾನು ಹೇಳ್ದಾಗೆ ಈ ವಿಡಿಯೋನ ಯಾವತ್ತು ಜಾನ್ 7th ಏನೋ, ಬಟ್ ನಾನು ಎಡಿಟ್ ಮಾಡ್ತಿರೋದು ಜಾನ್ 22, ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿರೋದು ಜಾನ್ 23. ಬಟ್ ಯಾವಾಗ ಅಪ್ಲೋಡ್ ಮಾಡ್ತೀನೋ ಅದು ಗೊತ್ತಿಲ್ಲ. ಬಟ್ ಖಂಡಿತ ನಾಳೆ ಮಿಸ್ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಿಜವಾಗ್ಲೂ ವೀಡಿಯೋಸ್ ಇದೆ, ಬಟ್ ಏನಾಗಿದೆ ಅಂತಲೇ ಗೊತ್ತಾಗ್ತಾಯಿಲ್ಲ ನನಗೆ. ಎಡಿಟ್ ಮಾಡೋದಕ್ಕೆ ಮೂಡಿಲ್ಲ. ನಾನೇ ಹೋಗೋದು ವೀಡಿಯೋನೇ ಹಾಕೋದು ಬೇಡ ಅಂದ್ಬಿಟ್ಟು ಸುಮ್ಮುಂಡಿಲ್ಲ. ಯಾಕಂದರೆ ಎಡಿಟ್ ಮಾಡೋದಕ್ಕೆ ತೆಗಿತ್ತು ಅಂದರೆ ಸಾಕು, ಏನೋ ಮೂಡ್ ಆಫ್ ಆಗುತ್ತೆ, ಸುಮ್ಮನೆ ಆಗಿಬಿಡ್ತೀನಿ. ಸೊ ಈ ರೀತಿ ಆಗ್ತಿದೆ, ಯಾಕೆ ಅಂತ ಗೊತ್ತಿಲ್ಲ. ನೋಡೋಣ, ಆದಷ್ಟು ಬೇಗ ಒಂದು ಸ್ಟ್ರಾಂಗಾಗಿ ಬ್ಯಾಕ್ ಮಾಡ್ತೀನಿ ಖಂಡಿತ. ಹಾಗೆ ಒಂದು ಗುಡ್ ನ್ಯೂಸ್ ಕೂಡ ಶೇರ್ ಮಾಡ್ಕೋಬೇಕು ನಿಮ್ಮ ಜೊತೆ. ಆದಷ್ಟು ಬೇಗ ಅದನ್ನು ಕೂಡ ಶೇರ್ ಮಾಡ್ಕೋತೀನಿ. ಗುಡ್ ನ್ಯೂಸ್ ಅಂತ ಹೇಳ್ತಾ ಇದ್ದೀನಿ, ಅದೆಷ್ಟು ಖುಷಿಯಾದ ವಿಷಯ ಅಂದರೆ ಅದು ನನಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ ವರ್ಡ್ಸಲ್ಲಿ, ಅಷ್ಟು ಖುಷಿ ನನಗೆ ಕೊಡುತ್ತೆ ಅದು. ಬಟ್ ಅದ್ರ ಬಗ್ಗೆ ಶೇರ್ ಮಾಡ್ಕೊಂಡು ಒಂದು ವೀಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡೋಷ್ಟು ನನಗೆ ಮೂಡಿಲ್ಲ. ನಿಜವಾಗ್ಲೂ ಅಷ್ಟೊಂದು ಮೂಡ್ ಆಫ್ ಆಗಿದೆ. ಯಾವುದೇ ರೀತಿ ಬೇಜಾರು, ಏನೋ ಪ್ರಾಬ್ಲಮ್ ಆ ಥರ ಅಲ್ಲ. ಬಟ್ ನನ್ನ ಮೈಂಡೇ ಯೂಟ್ಯೂಬ್ಗೆ ಏನೋ ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂದರೆ ಏನೋ ಒಂಥರ ಅಪ್ಸೆಟ್ ಅನ್ನಿಸ್ತಿದೆ. ಏನಾಯಿತು, ಯಾರ ದೃಷ್ಟಿ ಬೀಳ್ತೋ ಗೊತ್ತಿಲ್ಲ ಅಂತ ಅನ್ನಿಸ್ತಾ ಇದೆ. ನಿಜವಾಗ್ಲೂ ಅಷ್ಟೊಂದು ಬೇಜಾರಾಗ್ತಿದೆ.
ಬಟ್ ನಿಜವಾಗ್ಲೂ ಎಷ್ಟೋ ಒಂದು ವೀಕ್ ಒಂದು 15 ಡೇಸ್ ಮ್ಯಾಕ್ಸಿಮಮ್ ಅಷ್ಟೇ. ಅಷ್ಟು ಬಿಟ್ಟು ನಾನಂತೂ ಯೂಟ್ಯೂಬ್ನ ಯಾವುದೇ ರೀತಿ ಕ್ವಿಟ್ ಮಾಡಲ್ಲ, ಅದಂತೂ ಸುಳ್ಳು ಬಿಡಿ. ಸೊ ಇವಾಗ ನೈಲ್ ಪಾಲಿಶೆಲ್ಲ ಹಾಗೆ ಟ್ರಯಲ್ ಮಾಡ್ಕೊಂಡು ಎಲ್ಲ ಆಫರ್ ಇತ್ತಲ್ವ, ಡಿಸ್ಕೌಂಟ್ ನಾರ್ಮಲ್ಲೇ ಯಾವಾಗ್ಲೂ. ಬಟ್ ಹಂಗೆ ಈಗ ರೀಲ್ಸಲ್ಲೆಲ್ಲ ಟ್ರೋಲ್ ಮಾಡೋದು ಥರನೂ ಸ್ಟುಡಿಯೋದಲ್ಲಿ ಹೆಣ್ಮಕ್ಳು ಯಾವ ರೀತಿ ಈ ರೀತಿ ಎಲ್ಲ ಟ್ರಯಲ್ ಮಾಡೋದು, ನಾವು ಅದೇ ರೀತಿ ಕಂಪೇರ್ ಮಾಡ್ಕೋಬೋದು. ಹಂಗೆ ನಾವು ಟ್ರಯಲ್ ಮಾಡ್ತಾಯಿದ್ವಿ. ಸೊ ನಮಗೂ ಹಂಗೆ ಅನ್ನಿಸ್ತು. ಸೊ ಇವಾಗ ಮೇಲ್ಗಡೆ ಕಿಡ್ಸ್ ವೇರ್ ಅಲ್ವಾ, ಸೊ ಈಗ ನನ್ನ ಮಕ್ಳಿಗೆ ಇಬ್ಬರಿಗೂ ಕೂಡ ನೋಡೋದಕ್ಕೆ ಅಂತ ಬಂದೆ. ಬಟ್ ಮಕ್ಳಿಗೆ ಓಕೆ, ಸೇಲ್ ಸ್ವಲ್ಪ ಇತ್ತಂತ ಹೇಳ್ಬೋದು. ನಮ್ಗೆ ಸ್ವಲ್ಪ ಹೋಲಿಸ್ಕೊಂಡ್ರೆ ಮಕ್ಳದ್ದು ಪರವಾಗಿಲ್ಲ. ಬಟ್ ಅದು ಕೆಲವೊಂದು ನಾರ್ಮಲ್ ಬೇರೆ ಕಡೆ ಮ್ಯಾಕ್ಸಲ್ಲೆಲ್ಲ ಹೋದ್ರೂ ಒಂದು 20 ರುಪೀಸ್ 30 ರುಪೀಸ್ ವೇರಿಯೇಷನ್ಸಲ್ಲಿ ಇನ್ನೊಂದು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರೋದೇ ಸಿಗುತ್ತೆ. ಏನು ಸೇಲ್ ಅಂತ ಏನಿಲ್ಲ ಅಂತ ನನಗನ್ನಿಸ್ತು. ಇನ್ನು ಬೇರೆ ಎಲ್ಲ ನಾರ್ಮಲ್ ಪ್ರೈಸೇ. ಸೊ ಫುಲ್ ಎಲ್ಲ ಕಂಪ್ಲೀಟಾಗಿ ಶಾಪ್ ಮಾಡಿಕೊಂಡು ಇವಾಗ ಬಿಲ್ ಹಾಕಿಸ್ತಾ ಇದ್ದೀವಿ. ಸೊ ಬಿಲ್ಲೆಲ್ಲ ಮಾಡಿಸ್ಕೊಂಡು ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ, ನೆಕ್ಸ್ಟು ಹ್ಯಾಬಿಟೇಟ್ ಮಾಲ್ ಮ್ಯಾಕ್ಸ್ಗೆ ಹೋಗ್ತೀವಿ. ಯಾಕಂದರೆ ಅಲ್ಲೇ ಒಂದೇ ರೋಡ್ ಅಲ್ವಾ, ಇದು ಕಾರ್ನರ್ ಇದೆ. ಇದು ಈ ಕಾರ್ನರಲ್ಲಿದ್ದರೆ ಜುಡಿಯೋ, ಅದು ಆ ಕಾರ್ನರಲ್ಲಿರುತ್ತೆ, ಅದಕ್ಕೋಸ್ಕರ ಅಷ್ಟೇ. ಸೊ ಈಗ ನೋಡ್ಬೋದು ಏನೇನು ಶಾಪ್ ಮಾಡಿದ್ದೀವಿ ಅಂತ. ಸೊ ಇವಾಗ ಇಬ್ಬರು ಕೂಡ ಹೊರಟ್ವಿ ಮ್ಯಾಕ್ಸ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ಎಷ್ಟು ಬೆಳಕಿದೆ ನೋಡಿ. ಸೊ ನಾವು ಮನೆಗೆ ಹೋಗೋಷ್ಟರಲ್ಲಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಟೈಮು ಕೂಡ. ಈಗ ಬಂದ್ವಿ ಹ್ಯಾಬಿಟೇಟ್ ಮಾಲ್ ಒಳಗಡೆ ಎಂಟರ್ ಆಗ್ತಾ ಇದ್ದೀವಿ. ಮ್ಯಾಕ್ಸ್ಗೆ ಹೋಗಬೇಕಿತ್ತು. ಮ್ಯಾಕ್ಸು ಮತ್ತು ರಿಲಯನ್ಸು ಎಲ್ಲ ಕಡೆ ಸುತ್ತಾಡ್ಬಿಟ್ಟಿದ್ದೀವಿ. ಏನು ಎತ್ತ ಅಂತ ವೀಡಿಯೋನ ಮಿಸ್ ಮಾಡಿದೆ ಎಂಟು ತನಕ ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾಕೆ ಎಲ್ಲ ಕಡೆ ಅಷ್ಟೊಂದು ಸುತ್ತಾಡಿದ್ವಿ ಅಂತ ಹೇಳ್ತೀನಿ. ಇಲ್ಲಿ ಕೂಪನ್ಸ್ ಕೊಡ್ತಾರೆ. ಮೇಡಮ್ ಏನೋ ಬರೀರಿ ಲಕ್ಕಿ ಡ್ರಾ ವಿನ್ ಆಗ್ತೀರಾ ಹಂಗೆ ಅಂತ 2 ಟೈಮ್ ನಾನು ಹೋದಾಗಲೂ ಬರ್ದಾಕಿದ್ದೆ. 2 ಟೈಮು ಕೂಡ ಕಾಲ್ ಮಾಡಿದರು, ನಿಮಗೆ ಗಿಫ್ಟ್ ಬಂದಿದೆ ಹಂಗೆ ಹಿಂಗೆ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ, ಕಪಲ್ಸ್ ಜೊತೆನೇ ಬರಬೇಕು ಅಂತ. ನನ್ನ ಹಸ್ಬೆಂಡ್ಗೆ ಆ ರೀತಿ ಎಲ್ಲ ಇಂಟ್ರೆಸ್ಟೇ ಇಲ್ಲ. ಯಾಕಂದರೆ ಆ ರೀತಿ ಕಪಲ್ಸ್ನೆಲ್ಲ ಕರೀತಾರೆ, ಸುಮ್ಮನೇನೋ ಹೇಳ್ತಾರೆ, ಟೈಮ್ ವೇಸ್ಟು, ಅಲ್ಲೇನೋ ಕೇಳ್ತಾರೆ. ಅವ್ರಿಗೆ ಆ ಥರ ಇಂಟ್ರೆಸ್ಟ್ ಇಲ್ಲ ಬರೋದಕ್ಕೆ. ಬೇರೆ ಕಡೆ ನನ್ನೆಲ್ಲರೂ ಕರ್ಕೊಂಡು ಹೋಗ್ಬಿಡ್ತಾರೆ. ಬಟ್ ಇದೆಲ್ಲ ಫೇಕ್ ಅನ್ನೋದೊಂದು ಅವ್ರ ಮೈಂಡಲ್ಲಿ. ಸೊ 2 ಸಲ ಕಾಲ್ ಮಾಡಿದ್ರು, 2 ಸಲನೂ ಕೂಡ ಹೋಗಲಿಲ್ಲ. ನಾವು ಅಮ್ಮನ ಜೊತೆ ನಾನು ಹೋಗಿದ್ನಲ್ಲ, ಸೊ ಕ್ರಿಸ್ಮಸ್ ಟೈಮಲ್ಲಿ ಆವಾಗಲೂ ನೈಟು ಹಂಗೆ ಕೂಡ ನನ್ನ ಏಜು ನನ್ನ ನಂಬರೆಲ್ಲ ಬರ್ಕೊಟ್ಬಿಟ್ಟು ಬಂದಿದ್ದೆ. ಬಟ್ ಇವಾಗಲೂ ಹಂಗೆ ಬರ್ಕೊಟ್ಟೆ. ಮತ್ತೆ ಕಾಲ್ ಮಾಡಿದರು, 2 ಸಲನೂ ಹೋಗಲಿಲ್ಲ ಅವರು. ಪಾಪ ಒಂದು 2-3 ಡೇಸ್ ಕಂಟಿನ್ಯೂ ಕಾಲ್ ಮಾಡ್ತಾಯಿದ್ರು. ಬಟ್ ಹೋಗಲಿಲ್ಲ, ಏನು ಮಾಡೋದಕ್ಕಾಗಲ್ಲ. ನನ್ನ ಹಸ್ಬೆಂಡ್ಗೆ ಇಂಟ್ರೆಸ್ಟ್ ಇರಲಿಲ್ಲ. ಹಾಗೆ ನನಗೂ ಲೈಟಾಗಿ ಓಕೆನೋ ಫೀಲ್ ಇತ್ತು. ಯಾರಲ್ಲೆಲ್ಲ ಹೋಗಿ ಏನು ಇಸ್ಕೋತಾರೆ, ಏನು ಗಿಫ್ಟ್ ಅವರೇ ಇಟ್ಕೊಳ್ಳಿ ಅಂತೇಳ್ಬಿಟ್ಟು. ಯಾಕಂದರೆ ಈಗ ಅಷ್ಟೊಂದು ಫೇಕ್ ಅಂತ ಅನ್ನಿಸ್ಬಿಟ್ಟಿದೆ ನಮ್ಮ ಸೊಸೈಟಿ. ಯಾರನ್ನ ನಂಬಬೇಕು, ಎಲ್ಲಿಗೆ ಹೋಗಬೇಕು, ಏನು ಗಿಫ್ಟು, ಏನೋ ಬೇಡಪ್ಪ, ನಮ್ಮ ಪಾಡಿಗೆ ನಾವಿದ್ರೆ ಸಾಕನ್ನಂತ ಆಗ್ಬಿಟ್ಟಿದೆ ಅಲ್ವಾ. ಸೊ ಅದಕ್ಕೋಸ್ಕರ ನನಗಂತೂ ಯಾವುದೇ ರೀತಿ ಗಿಫ್ಟು ಏನೋ ಒಂದು ಫ್ರೀ ಏನೋ ಒಂದು ಕೊಡ್ತಾರೆ ಅಂದರೆ ಅವ್ರು ಖಂಡಿತವಾಗ್ಲೂ ಫ್ರೀ ಕೊಡಲ್ಲ. ನಮ್ಮಿಂದ ಏನೋ ಒಂದು ಲಾಭ ಇದ್ಕೊಂಡು ಅವ್ರು ಫ್ರೀ ಕೊಡೋದು. ಸೊ ಅಷ್ಟು ಸುಲಭ ಕೊಡಲ್ಲ ಅಲ್ವಾ. ಸೊ ಅದಕ್ಕೆ ನನಗೂ ಯಾವುದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ. ಈಗ ಬಂದ್ವಿ ಮ್ಯಾಕ್ಸ್ ಹತ್ರ. ಸೊ ಫಸ್ಟ್ ಒಂದು ರೌಂಡ್ ಹಾಗೆ ನೋಡ್ತಾ ಇದ್ದೀವಿ, ಏನೇನಿದೆ, ಏನೇನು ಹೊಸ ಕಲೆಕ್ಷನ್ಸ್ ಎಲ್ಲ ಬಂದಿದೆ ಅಂತೆಲ್ಲ ಹೇಳಿಬಿಟ್ಟು ಚೆಕ್ ಮಾಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು. ಹಾಗೆ ವೀಡಿಯೋ ಕ್ಲಿಪ್ಪಿಂಗ್ಸು ಕೂಡ ತಗೋತಾ ಇದೆ. ಹಾಗೆ ನನಗಂತೂ ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ಇವಾಗಂತೂ ತುಂಬ ಈ ವಾಲೆಟ್ಸ್ ಮೇಲೆಲ್ಲ ಈ ಸೈಡ್ಸ್ ಬ್ಯಾಗು ಈ ರೀತಿ ಎಲ್ಲ ತುಂಬ ಲವ್ ಆಗಿಬಿಟ್ಟಿದೆ ಅಂತ ಹೇಳ್ಬೋದು. ತೊಗೊಂಡು ಇಟ್ಕೊಂಡು ಈಗಲೇ ಮನೇಲಿ ಒಂದು ಕವರ್ಗೆ ತುಂಬ ಇಟ್ಟಿದ್ದೀನಿ. ಅಷ್ಟೊಂದಿದೆ, ಆದರೂ ನೋಡ್ತಾ ಇರ್ತೀನಿ ಬಂದಾಗೆಲ್ಲ ಒಂದೊಂದು ಸಲ. ಹಾಗೆ ತೊಗೊಂಡ್ವಿ ಇಬ್ರಿಗೂ, ಖುಷ್ವಿ ಮತ್ತು ಚಿರುಗು ಇಬ್ಬರು ಕೂಡ. ಒಂದಲ್ಲಿ ಪ್ಯಾಂಟ್ ತೊಗೊಂಡಿದ್ವಿ ಜುಡಿಯೋದಲ್ಲಿ. ಸೊ ಅದಕ್ಕೆ ಮ್ಯಾಚಿಂಗ್ ಆಗೋಂಥದ್ದು ಶರ್ಟ್ ಬೇಕಿತ್ತು. ಸೊ ಅದಕ್ಕೆ ಅಲ್ಲಿ ಸಿಗಲಿಲ್ಲ ಅಷ್ಟು. ಸೊ ಅದಕ್ಕೆಲ್ಲ ಇಲ್ಲೇ ಬಂದು ತೊಗೊಂಡ್ವಿ. ಸೊ ಅಲ್ಲೆಲ್ಲ ಬಂದಾದಮೇಲೆ ಈಗ ನೆಕ್ಸ್ಟು ರಿಲಯನ್ಸಿಗೆ ಬಂದ್ವಿ. ನಾನು ಹೇಳ್ದಾಗೆ ರಿಲಯನ್ಸ್ಗೆ, ಯಾಕಂದರೆ ನನಗೆ ಡೈಲಿ ವೇರ್ ಪ್ಯಾಂಟ್ಸು ಮ್ಯಾಕ್ಸಲ್ಲೂ ಕೂಡ ಅಷ್ಟು ಕಂಫರ್ಟೇಬಲಾಗಿ ಎಲ್ಲೂ ಸಿಗಲೇ ಇರಲಿಲ್ಲ ಅಂತ ಹೇಳ್ಬೋದು ಡೈಲಿ ವೇರ್ ಹಾಕೋದಕ್ಕೆ. ಸೊ ಅದಕ್ಕೆ ರಿಲಯನ್ಸಲ್ಲಾದ್ರೂ ಸಿಗುತ್ತಾ ಅಂತ ಬಂದ್ವಿ. ಸೊ ರಿಲಯನ್ಸಲ್ಲಿ ಶಾರ್ಟ್ಸ್ ಇತ್ತು, ನನಗೆ ಪ್ಯಾಂಟ್ ಬೇಕಿತ್ತು. ಸೊ ಶಾರ್ಟ್ಸ್ ಇತ್ತು, ಶಾರ್ಟ್ಸ್ ಏನು ಬೇಡ ಅಂತ ಹೇಳ್ಬಿಟ್ಟು. ಸೊ ಹಾಗೆ ಏನೇನಿದೆ ಅಂತೆಲ್ಲ ಹೇಳಿಬಿಟ್ಟು ಒಂದು ರೌಂಡ್ ಹಾಗೆ ಸುತ್ತಾ ಇದ್ವಿ. ಬಿಸ್ಕೆಟ್ ಎಲ್ಲ ಆಫರ್ ಇತ್ತು, ಬಟ್ ನಾನು ತೊಗೊಳ್ಳಲ್ಲ. ಯಾಕಂದರೆ ನಮ್ಮ ಮನೇಲಿ ಯಾರು ಬಿಸ್ಕೆಟ್ ಬೈ 1 get 1 ಫ್ರೀ ಇರುತ್ತೆ 200 ರುಪೀಸ್ಗೆ. ಬಟ್ ನಿಜವಾಗ್ಲೂ ಅಷ್ಟೊಂದು ಬಿಸ್ಕೆಟ್ ಯಾರು ಏನು ಖಾಲಿ ಮಾಡಲ್ಲ. ಅಷ್ಟೊಂದು ಬಿಸ್ಕೆಟ್ ನನಗೂ ಇಷ್ಟ ಆಗೋಲ್ಲ, ನನ್ನ ಮಕ್ಳಿಗೂ ಇಷ್ಟ ಆಗೋಲ್ಲ, ನನ್ನ ಹಸ್ಬೆಂಡ್ಗೂ ಇಷ್ಟ ಆಗಲ್ಲ. ತಿಂತಾರೆ, ಏನೋ ಒಂದು ಪ್ಯಾಕ್ 2 ಪ್ಯಾಕ್ ಆದರೆ ಓಕೆ. ಅಷ್ಟು ಬಾಕ್ಸಲ್ಲಿ ಒಂದು 5x4 ಪ್ಯಾಕ್ ಇರುತ್ತೆ, ಯಾರು ತಿಂತಾರಲ್ವಾ. ಸೊ ಅದಕ್ಕೆ ನಾನು ಯಾವಾಗಲೂ ಏನೇ ಆಫರ್ ಅಂತ ಹೇಳಿದ್ರು ನಾನು ತೊಗೊಂಡು ಬರಲ್ಲ, ಸುಮ್ಮನೆ ವೇಸ್ಟ್ ಅಂತ ಹೇಳಿಬಿಟ್ಟು. ಇನ್ನೂ ಸ್ವಲ್ಪ ದೊಡ್ಡವರಾದರೆ ತಿಂದು ಖಾಲಿ ಮಾಡ್ತಾರೆ. ಡೈಲಿ 1-2 ಆದರೆ, ಇವಾಗ ಚಿಕ್ಕವರಲ್ವ, ಅಷ್ಟೊಂದು ಬಿಸ್ಕೆಟ್ಸ್ ಕೊಡೋದು ಒಳ್ಳೆಯದಲ್ಲ. ಸೊ ಅದಕ್ಕೋಸ್ಕರ ಸೊ ರಿಲಯನ್ಸಲ್ಲಿ ಏನು ತೊಗೊಂಡ್ವಿ ಅಂತಲೂ ಕೂಡ ಹೇಳ್ತೀನಿ ಮನೆಗೆ ಹೋದ್ಮೇಲೆ, ನಿಮಗೆ ಕಾಮಿಡಿ ಅಂತ ಅನಿಸುತ್ತೆ. ಸೊ ಅಲ್ಲೆಲ್ಲ ಶಾಪ್ ಮಾಡ್ಕೊಂಡು ಬಂದ್ವಿ, ಟಯರ್ಡ್ ಆಗಿದ್ವಿ ಅಲ್ವಾ. ಸೊ ಆಲ್ರೆಡಿ ಕತ್ಲಾಗಿತ್ತು, 7 o'clock ಆಗಿತ್ತು. ಸೊ ಅದಕ್ಕೆ ಇಲ್ಲೇ ಬರ್ಗರ್ ಕಿಂಗ್ಗೆ ಬಂದ್ವಿ. ಸೊ ಬರ್ಗರ್ ಏನಾದ್ರು ತೊಗೊಳ್ಳೋಣ ಅಂತ. ಇವಾಗ ನೋಡಿ ಯಾವ ರೀತಿ ಎಲ್ಲ ನಾವು ಆರ್ಡರ್ ಮಾಡಬೇಕು ಅಂತೆಲ್ಲ ಬಂದುಬಿಟ್ಟಿದೆ. ಸೊ ಇವಾಗ ಏನು ಬೇಕು ಅಂತ ಹೇಳಿ ಇಲ್ಲೇ ಆರ್ಡರ್ ಮಾಡಿಕೊಂಡು ಇಲ್ಲೇ ಬರ್ಗರ್ ಏನಾದರೂ ತಿನ್ಕೊಂಡು ಹೋಗೋಣ. ಹೆಂಗಿದ್ರು
ಈವ್ನಿಂಗ್ ಆಗಿದೆಯಲ್ಲ ಅಂತ ಹೇಳ್ಬಿಟ್ಟು ಸೊ ಇಬ್ಬರು ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇಲ್ಲೇ ಬರ್ಗರ್ ಕಿಂಗ್ ಹ್ಯಾಬಿಟೇಟ್ ಮಾಲ್ ಅಲ್ಲೇ ಬಂದ್ವಿ. ಫ್ರೆಂಡ್ಸಾಗಿ ಬರ್ಗರ್ ಕಿಂಗಲ್ಲೆಲ್ಲ ತಿಂದ್ಕೊಂಡು ಸೊ ಚೆನ್ನಾಗಿತ್ತು. ಸೊ ಎಲ್ಲ ತಿಂಗಳು 7:30 7:40 ಆಗಿತ್ತು ಅನಿಸುತ್ತೆ ಮನೆ ರೀಚ್ ಆಗೋಷ್ಟರಲ್ಲಿ. ಸೊ ಮನೆಗೆ ಬಂದ್ವಿ ಬೇಗನೆ, ಐ ಮೀನ್ ಕತ್ಲಾಗಿತ್ತು. ಇಟ್ಸ್ ಓಕೆ 10 ಮಿನಿಟ್ಸ್ಗೆಲ್ಲ ಬಂದುಬಿಡ್ತೀವಿ ನಮ್ಮ ಮನೆಗೆ. ಹಾಗೆ ಇಷ್ಟೊಂದು ಫಾಸ್ಟಾಗೆಲ್ಲ ಏನು ತಿಂತಾಯಿಲ್ಲ, ಸ್ವಲ್ಪ ನಾನೇ ವೀಡಿಯೋನ ಫಾಸ್ಟ್ ಮಾಡಿದೆ ಯಾಕಂದರೆ ತುಂಬ ಲೆಂತಿ ಇತ್ತು. ಸೊ ನಿಮಗೂ ಬೋರ್ ಆಗಬಾರ್ದಲ್ವಾ, ಏನು ಶಾಪಿಂಗ್ ಮಾಡಿರ್ತೀನಿ ಅಂತ ಕ್ಯೂರಿಯಾಸಿಟಿಯಿಂದ ಕಾಯ್ತಿರ್ತೀರಲ್ವ, ಸೊ ಅದಕ್ಕೆ ಫಾಸ್ಟ್ ಮಾಡಿದ್ದೀನಿ. ಸೊ ಏನು ಶಾಪಿಂಗ್ ಮಾಡಿದ್ದೀನಿ ಅಂತ ನೋಡಿ. ವೆಲ್ಕಮ್ ಬ್ಯಾಕ್. ಸೊ ಇವಾಗ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಐ ಮೀನ್ ಮೇಲ್ಗಡೆ ಬಂದೆ ಇವಾಗ ರೂಮ್. ಫ್ರೆಂಡ್ಸ್ ಈಗ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸೊ ಎಲ್ಲ ಸುತ್ತಾಡ್ಕೊಂಡು ಬರೋಷ್ಟರಲ್ಲಿ ಇವಾಗ ಟೈಮ್ ಬಂದು 7:30 ಆಗಿದೆ ಅಂತ ಹೇಳ್ಬೋದು. ಸೊ ಅಡುಗೆ ಎಲ್ಲ ಪ್ರಿಪೇರ್ ಮಾಡಿ ಇಟ್ಟಿದ್ದೆ. ಸೊ ಅಡುಗೆದೇನು ಪ್ರಾಬ್ಲಮ್ ಇಲ್ಲ. ಸೊ ನಾನು ಮೇಲ್ಗಡೆ ಬಂದೆ. ಇನ್ನೊಂದೇನಪ್ಪ ಅಂತ ಹೇಳ್ಬೇಕಂದ್ರೆ ಇವಾಗಲೇ ವಿಡಿಯೋನ ಶೂಟ್ ಮಾಡ್ತಾಯಿದ್ದೀನಿ, ಏನೆಲ್ಲ ಶಾಪ್ ಮಾಡಿದ್ದೀನಿ ಏನು ಎತ್ತ ಅಂತ ಹೇಳ್ಬಿಟ್ಟು. ಯಾಕಂದರೆ ನಾಳೆ ಶೂಟ್ ಮಾಡೋಣ, ಇವಾಗ ಆಗಲ್ಲಪ್ಪ ಅಂತ ಏನಾದ್ರು ರೆಸ್ಟ್ ಮಾಡ್ತಂದರೆ ಮುಗೀತು ಅಲ್ಲಿಗೆ. ಯಾಕಂದರೆ ನಾನು ನೆಕ್ಸ್ಟು ಅದನ್ನು ಶೂಟ್ ಮಾಡೋದೇ ಇಲ್ಲ. ಅದಕ್ಕೋಸ್ಕರ ಇವಾಗ ಏನು ಶಾಪ್ ಮಾಡಿದ್ದೀನಿ ಅದು ಇವಾಗಲೇ ತೋರಿಸ್ಬಿಟ್ಟು ಒಟ್ಟಿಗೆ ವಿಡಿಯೋನ ಎಂಡ್ ಮಾಡೋಣ ಅಂದ್ಬಿಟ್ಟು ಬಂದೆ ಮೇಲ್ಗಡೆ ರೂಮ್ಗೆ. ಫಸ್ಟ್ ವಿಡಿಯೋ ಶೂಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ವಾಚನ್ನು ಕೂಡ ರಿಮೂವ್ ಮಾಡಿಲ್ಲ, ನೋಡ್ತಾ ಇರ್ಬೋದು. ಹಂಗೆ ಬಂದು ಕೂತಿದ್ದೀನಿ. ಹಾಗೆಯೇ ನಾವು ಕೂಡ ಅಲ್ಲೇ ಹೊರಗಡೆ ತಿಂದ್ವಿ ಅಲ್ವಾ. ಸೊ ನಂಗೆ ಅದೇ ಊಟ ಸಾಕು, ಯಾಕಂದರೆ ಸ್ವಲ್ಪ ಡಯಟಲ್ಲಿದ್ದೆ. ಅದು ಇದು ತಿಂದರೆ ಎಕ್ಸ್ಟ್ರಾ ಏನು ಊಟ ಏನು ಮಾಡಲ್ಲ. ಸೊ ಅದಕ್ಕೆ ಇನಾಫ್ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿದ್ದೀನಿ. ಹಾಗೇ ಜುಡಿಯೋದಲ್ಲಿ ಹಾಕ್ಕೊಂಡಿದ್ದು ನೇಲ್ ಪಾಲಿಶು ಒಂದೊಂದು ಫಿಂಗರ್ಗೆ ಒಂದೊಂದು ಕಲರು ಅಂತ ಹೇಳ್ಬಿಟ್ಟು ಹಂಗೆ ಇದೆ ಅದು. ಸೊ ಒಂಥರ ಹೆಂಗೆ ಕಾಣ್ತಿದೆ, ಚೆನ್ನಾಗಿ ಕಾಣ್ತಿಲ್ವ ಅಂತ ಹೇಳಿ ಗೊತ್ತಿಲ್ಲ. ಈ ಕಲರ್ ತೊಗೊಂಡೆ, ಬಟ್ ಆಮೇಲೆ ಯಾಕೋ ಒಂದು ಸ್ವಲ್ಪ ಬೇಡ ಅಂತ ಅನ್ನಿಸ್ತು. ಓಕೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ಇನ್ನು ತೊಗೊಳ್ಳಿಲ್ಲ, ಯಾವುದೂ ತೊಗೊಳ್ಳಿಲ್ಲ ನೇಲ್ ಪಾಲಿಶ್ ನಿಜವಾಗ್ಲೂ. ಇದು ಆಲ್ರೆಡಿ ನನ್ನ ಹತ್ರನೇ ಇದೆ ಈ ಕಲರು. ಸೊ ಅದಕ್ಕೆ ಯಾವುದೂ ತೊಗೊಳ್ಳಿಲ್ಲ. ಜಸ್ಟ್ ಹಂಗೆ ಟ್ರಯಲ್ ನೋಡ್ಬಿಟ್ಟು ಇಟ್ಬಿಟ್ಟು ಬಂದ್ವಿ. ತೊಗೊಂಡು ಸೆಲೆಕ್ಟ್ ಮಾಡಿದೆ, ಲಾಸ್ಟಲ್ಲಿ ಇಟ್ಬಿಟ್ಟೆ ಬೇಡ ಅಂತ ಹೇಳ್ಬಿಟ್ಟು. ಸೊ ಬೇರೆ ಎಲ್ಲ ಏನು ಶಾಪ್ ಮಾಡಿದ್ದೀನಿ ಅಂತೆಲ್ಲ ಹೇಳ್ತೀನಿ. ಹಾಗೆ ಇನ್ನೊಂದು ಏನಪ್ಪ ಅಂದರೆ ನನ್ನ ಮಕ್ಕಳಿಗೆ ಪ್ಯಾಂಟೇ ಸಿಕ್ಕಲಿಲ್ಲ ಇಬ್ಬರಿಗೂ ಕೂಡ. ಟೀ ಶರ್ಟ್ಸ್ ಅದು ಐ ಮೀನ್ ಡೈಲಿ ವೇರ್ ಪ್ಯಾಂಟ್ಸ್ ಬೇಕಿತ್ತು ನನಗೆ, ಚೆನ್ನಾಗಿರೋದಿಲ್ಲ ಕ್ವಾಲಿಟಿ. ಬಟ್ ಸಿಗಲೇ ಇಲ್ಲ ಅಂತ ಹೇಳ್ಬೋದು. ಏನು ಗೊತ್ತಿಲ್ಲ, ಮ್ಯಾಕ್ಸಲ್ಲೂ ಸಿಗಲಿಲ್ಲ, ಜುಡಿಯೋದಲ್ಲೂ ಸಿಗಲಿಲ್ಲ, ಟ್ರೆಂಡ್ಸ್ಗೆಲ್ಲ ಹೋಗಲಿಲ್ಲ. ರಿಲಯನ್ಸ್ಗೆ ಹೋದ್ವಿ, ಅಲ್ಲಿ ಶಾರ್ಟ್ಸ್ ಇದೆ. ಶಾರ್ಟ್ಸು ಓಕೆ ನನಗೆ ಶಾರ್ಟ್ಸ್ಗಿಂತ ಪ್ಯಾಂಟ್ಸ್ ಇಷ್ಟ ಜಾಸ್ತಿ ಮಕ್ಳಿಗೆ ಅದು ಹಾಕೋದಕ್ಕೆ. ಆಮೇಲೆ ನನ್ನ ಮಕ್ಕಳು ಸ್ವಲ್ಪ ಓಡಾಡಿ ಮಂಡಿ ಎಲ್ಲ ಗಾಯ ಆಗುತ್ತಲ್ವ. ಸೊ ಅದಕ್ಕೋಸ್ಕರ ನಾನು ಪ್ಯಾಂಟೇ ಪ್ರಿಫರ್ ಮಾಡ್ತೀನಿ ಯಾವಾಗ್ಲೂ. ಬಟ್ ಅಷ್ಟು ಅದು ಶಾರ್ಟ್ಸು ಕೂಡ ಸ್ವಲ್ಪ ತೊಗೊಳ್ಳೋಣ ಅಂದರೆ ಅದು ಓಕೆ ಆಗಿತ್ತು. ಸೊ ಬೇಡ ಅಂತ ಹೇಳ್ಬಿಟ್ಟು ಅದೊಂದು ಸಿಗಲಿಲ್ಲ. ಇನ್ನೇನು ಶಾಪ್ ಮಾಡಿದ್ದೀನಿ ಅಂತ ನಾನು ತೋರಿಸ್ತೀನಿ, ಏನು ಸಿಗುತ್ತೆ ಅದನ್ನು ತೋರಿಸ್ತೀನಿ. ಬಟ್ ನಾನು ನಿಜವಾಗ್ಲೂ ನಾನೇನು ಶಾಪ್ ಮಾಡಿದೆ ಅನ್ನೋದು ಕೂಡ ಹೇಳ್ತೀನಿ. ವಿಡಿಯೋನ ಮಿಸ್ ಮಾಡಿದೆ ಎಂಟು ತನಕ ನೋಡಿ. ಹಾಗೆ ನಿಮಗೂ ಕೂಡ ಯಾವುದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಫ್ರೆಂಡ್ಸ್ ಫಸ್ಟ್ ಬಂದು ನನ್ನ ಮಗನಿಗೆ ಈ ಪ್ಯಾಂಟ್ ತೊಗೊಂಡೆ. ಸೊ ಲೈಟಿಗೆ ಕಲರ್ ಹೆಂಗೆ ಕಾಣ್ತಿದೆ ಗೊತ್ತಾಗ್ತಿಲ್ಲ ಪ್ಯಾಂಟು, ಬಟ್ ಇವಾಗ ಕ್ಯಾಮ್ರಾಗೆ ಹೆಂಗೆ ಕಾಣ್ತಿದ್ದೇನೆ ಸ್ವಲ್ಪ ವೇರಿಯೇಷನ್ಸ್ ಇದ್ದರೆ ನಾನು ಹೇಳ್ತೀನಿ. ಸೊ ಕಲರ್ ಈ ರೀತಿ ಬರುತ್ತೆ. ಸೊ ಇದು ನಮ್ಮ ಚಿರುಗೆ. ಇದು ಜುಡಿಯೋದಲ್ಲೇ ತೊಗೊಂಡಿದ್ದು. ಜುಡಿಯೋದಲ್ಲೇ ಎಲ್ಲ ತೊಗೊಂಡಿದ್ದು. ಮ್ಯಾಕ್ಸಲ್ಲಿ ಯಾವ್ದು ತೊಗೊಂಡೆ ಅಂತ ನಾನು ಮೆನ್ಷನ್ ಮಾಡಿ ಹೇಳ್ತೀನಿ. ಇನ್ನೆಲ್ಲ ಜುಡಿಯೋದಲ್ಲೇ ನಾನು ತೊಗೊಂಡಿದ್ದು. ಬಟ್ ಸೇಲ್ ಇತ್ತು, ಕೆಲವೊಂದಕ್ಕೆ ಮಾತ್ರ ಆಫರ್ ಇತ್ತು ಅಂತ ಹೇಳ್ಬೋದು. ಎಲ್ಲದಕ್ಕೂ ಆಫರ್ ಇಲ್ಲ, ಇದೆಲ್ಲ MRP MRP 399 ಇದೆಯಲ್ವ, 399 ಅಂತಲೇ ಹೇಳ್ಬೋದು. ಕೆಲವೊಂದು ಟೀ ಶರ್ಟ್ಸ್ಗೆ ಮಾತ್ರ ಆಫರ್ ಇದ್ದಿದ್ದು, ಎಲ್ಲದಕ್ಕೂ ಆಫರ್ ಇರಲಿಲ್ಲ. ಹಾಗೆಯೇ ಇದು ಯಾರಿಗೆ ಅಂತ ಗೊತ್ತಿಲ್ಲ, ಯಾರಿಗೆ ಸಿಗುತ್ತೆ ಅವ್ರಿಗೆ ತೋರಿಸ್ತೀನಿ. ಇದು ನಮ್ಮ ನಿಶು ಬೇಬಿಗೆ. ಸೊ ಚೆನ್ನಾಗಿದೆ ಅಂತ ಹೇಳಿ ಪರ್ಪಲ್ ಕಲರೇ. ಸೊ ಕ್ಯಾಮ್ರಾಗೆ ಹೆಂಗೆ ಕಾಣ್ತಿದೆ ಹಂಗೆ. ಇದೇನು ಒಂಥರ ಲೈಟ್ ವೇರಿಯೇಷನ್ ಆಗ್ತಿದೆ ಅಲ್ವಾ. ಸೊ ಪರ್ಪಲ್ ಏನೇ ಇದು. ಹಾಗೆಯೇ ನೆಕ್ಸ್ಟ್ ಒನ್ ಬ್ಲೂ. ಸೇಮ್ ಕ್ಯಾಮ್ರಾಗೆ ಯಾವ ರೀತಿ ಕಾಣ್ತಿದೆ ವೇರಿಯೇಷನ್ ಆದರೆ ನಾನು ಹೇಳ್ತೀನಿ. ಇದು ಕೂಡ ನಮ್ಮ ನಿಶು ಬೇಬಿಗೆ, ಇದು ಜುಡಿಯೋದಲ್ಲೇ. ಹಾಗೆಯೇ ಇದು ಮ್ಯಾಕ್ಸಲ್ಲಿ ತೊಗೊಂಡಿದ್ದು. ಚಿರುಗೆ ಪ್ಯಾಂಟ್ ತೊಗೊಂಡೆ ನೋಡಿ, ಅದಕ್ಕೆ ಮ್ಯಾಚ್ ಆಗೋದು ಅಷ್ಟು ಸಿಗಲಿಲ್ಲ. ಇದು ಓಕೆ ಮ್ಯಾಚ್ ಆಗುತ್ತೆ ಅಂತ ಅನ್ನಿಸ್ತು. ಸೊ ಅದಕ್ಕೆ ಇದನ್ನು ಮ್ಯಾಕ್ಸಲ್ಲಿ ತೊಗೊಂಡಿದ್ದು ಫುಲ್ ಆರ್ಮ್ಸು. ಹಾಗೆಯೇ ನೆಕ್ಸ್ಟ್ ಒನ್ ಸೆಟ್ಟಿನ ತೊಗೊಂಡಿದೆ ಅನಿಸುತ್ತೆ. ಹೌದು, ಇದು ಸೆಟ್ ತೊಗೊಂಡೆ. ಸೆಟ್ ಬಂದು ಈ ರೀತಿ ಇದೆ ನೋಡಿ. ಇದು ನಮ್ಮ ನಿಶು ಬೇಬಿಗೆ. ಸೊ ತುಂಬ ಚೆನ್ನಾಗಿದೆ ಅಲ್ವಾ ಸೆಟ್ಟು. ಸೊ ಇದು ಜುಡಿಯೋದಲ್ಲ, ನಂಗೆ ತುಂಬ ಇಷ್ಟ ಆಯಿತು. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಕ್ವಾಲಿಟಿನೂ. ಹಾಗೆ ಎಲ್ಲ ಅವ್ರಿಗೇ. ನಾನು ನಿಜವಾಗ್ಲೂ ನಾನೇನು ತೊಗೊಂಡಿಲ್ಲ, ನಾನೇನು ತೊಗೊಂಡೆ ಅಂತ ಹೇಳ್ತೀನಿ ಲಾಸ್ಟ್. ಹಾಗೆ ನೋಡ್ತಾರೆ. ಇದು ನಿಶು ಬೇಬಿಗೆ ಟೀ ಶರ್ಟು. ಅವನಿಗೆ ಸ್ವಲ್ಪ ಡೈಲಿ ವೇರ್ಗೆಲ್ಲ ಬೇಕಿತ್ತು. ಇದೇ ನಮ್ಮ ಆಲ್ಮೋಸ್ಟ್ ನಮ್ಮ ಚಿರುದೇ ಜಾಸ್ತಿ ಇದೆ, ಬಟ್ ಅವನದೇ ವೇರ್ ಮಾಡ್ತಾ ಇದ್ದಲ್ವ. ಸೊ ಅದಕ್ಕೆ ಈಗ ಅವ್ನಿಗೆ ಟೀ ಶರ್ಟ್ ಇರಲಿ ಅಂದ್ಬಿಟ್ಟು ಟೀ ಶರ್ಟ್ ತೊಗೊಂಡೆ. ಅವ್ನ ಬಟ್ಟೆ ಇಡೋದಕ್ಕೆ ಅಂತಲೇ ಬೇರೆ ಸಪ್ರೇಟ್ ತರಿಸ್ದೆ ಫ್ಲಿಪ್ಕಾರ್ಟಲ್ಲೆಲ್ಲ ಬುಕ್ ಮಾಡಿ. ಬಟ್ ಅದು ಸಾಕಾಗ್ತಿಲ್ಲ. ಒಂದು ವಾಟರ್ ಪ್ರೂಫ್ ಬೇಕು ಅವರಿಬ್ಬರಿಗೆ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಬಟ್ಟೆ ಮಾತ್ರ ತೊಗೊಂಡು ಬಂದು ಇಡೋದೇ ಆಗಿದೆ. ಹಾಗೆಯೇ ಇದೊಂದು ಟೀ ಶರ್ಟು. ಇದು ನಮ್ಮ ನಿಶುಗೇನೆ.
ಚಿರುಗೆ ಆಲ್ಮೋಸ್ಟ್ ವೇರ್ ಮಾಡದೇ ಇರೋದೇ ಇದೆ, ಇನ್ನೂ ತುಂಬ ಅವ್ನಿಗೆ ಡೈಲಿ ವೇರ್ ಸ್ಕೂಲ್ ಕಲರ್ ಡ್ರೆಸ್ ಅಂತ ಹೇಳ್ಬಿಟ್ಟು. ಇದು ಚಿರುಗೆ. ಸೊ ಇದು ಇರೋದೇ ಕಲರ್ ಹಿಂಗೆ ಸ್ವಲ್ಪ ಗ್ರೇ ಕಲರು, ಕ್ಯಾಮ್ರಾಗೆ ಹೋಗಿ ಕಾಣ್ತಿದೆ. ಹಾಗೆ ನೆಕ್ಸ್ಟ್ ಒನ್ ಬಂದು ಇದು ಕೂಡ ನಮ್ಮ ನಿಶುಗೇನೆ ಟೀ ಶರ್ಟು. ಸೊ ಎಷ್ಟು ಟೀ ಶರ್ಟ್ ಆಯ್ತು ನೋಡಿ ಅವನಿಗೆ. ಹಾಗೆ ನೆಕ್ಸ್ಟ್ ಒನ್ ಅಷ್ಟೇ. ನನಗೆ ಅಂತ ತೊಗೊಂಡಿದ್ದು ನಿವ್ಯಾ ಒಂದು ಸಾಫ್ಟ್ ಕೋಲ್ಡ್ ಕ್ರೀಮ್ ಥರ. ನನಗೆ ಅಂತ ತೊಗೊಂಡ್ರೆ ನೋಡಿ ನಿವ್ಯಾ ಸಾಫ್ಟ್ ಮಾಯ್ಶ್ಚರೈಸರ್ ಬಿಟ್ಟರೆ, ಇದು ರಿಲಯನ್ಸಲ್ಲಿ ತೊಗೊಂಡಿದ್ದು. ಇದೊಂದೇ ಅಲ್ಲಿಗೆ ಹೋದಾಗ ತೊಗೊಂಡಿದ್ದು ಅಷ್ಟೇ ರಿಲಯನ್ಸಲ್ಲಿ. ಅದು ಬಿಟ್ಟರೆ ಇನ್ನೇನಿದ್ರು ಸಿಗಾಕೊಂಡಿದೆ. ಇನ್ನೇನಿದ್ರು ಸ್ಲಿಪ್ಪರ್ ತೊಗೊಂಡೆ ಅಂತ ಹೇಳ್ಬೋದು, 2 ಪೇರು ನನಗೆ ಅಂತ ಹೇಳ್ಬಿಟ್ಟು. ಇಷ್ಟು ಬಿಟ್ಟರೆ ನಿಜವಾಗ್ಲೂ ಆಮೇಲೆ ರೂಮ್ಗೆ ಯಾಕೆ ತಂದಿದ್ದೀನಿ ಅಂತ ಅನ್ಕೊಳ್ಬೋದು ನೀವು. ಸೊ ಬ್ಯಾಗ್ ಇತ್ತಲ್ವಾ, ಸೊ ಹಂಗೇ ಡೈರೆಕ್ಟ್ ಮೇಲೆ ಹಂಗೆ ತಂದೆ. ಇವಾಗ ನೋಡಿಕೊಂಡೆ, ಸೊ ಈ ಕೆಳಗಡೆ ತೊಗೊಂಡೋಗಿರ್ತೀನಿ. ಓಕೆನಾ. ಕೆಲವ್ರು ಏನಾದರೂ ಮೈಂಡಲ್ಲಿ ಆ ರೀತಿ ಓಡ್ತಿರುತ್ತಲ್ವ, ಸೊ ಅದಕ್ಕೆ ಫಸ್ಟೇ ಕ್ಲಾರಿಟಿ ಕೊಡ್ತಾಯಿದ್ದೀನಿ. ಇಷ್ಟೇ ನನಗೇನು ತೊಗೊಂಡಿದ್ದು. ನಾನು ಯಾವುದೇ ರೀತಿ ಕುರ್ತಾ ಆಗಿರ್ಬೋದು, ಟಾಪು, ವೆಸ್ಟರ್ನ್ ವೇರ್, ಎತ್ನಿಕ್ ವೇರ್ ಏನು ತೊಗೊಂಡಿಲ್ಲ. ಇದೆಲ್ಲನೂ ಕೂಡ ಅವ್ರಿಗೆ ತೊಗೊಂಡಿದ್ದು. ಎಷ್ಟು ಟೀ ಶರ್ಟ್ ತೊಗೊಂಡಿದ್ದೀನಿ ನೋಡಿ, ಒಂದು ಸೆಟ್ಟು ಮತ್ತು ಒಂದು ಪ್ಯಾಂಟ್ ಬಿಟ್ಟರೆ ಇನ್ನೆಲ್ಲ ನಮ್ಮ ನಿಶುಗೆ ಚಿರುಗೆನೇ ಜಾಸ್ತಿ. ನಿಶುಗೆ ಈ ಸಲ ಇದೆ, ಯಾಕಂದರೆ ಯಾವಾಗಲೂ ಚಿರುಗೆಲ್ಲ ಜಾಸ್ತಿ ಶಾಪಿಂಗ್ ಮಾಡ್ತಾಯಿದ್ದು. ಸೊ ಈ ಸಲ ಅವನಿಗೆ ತೊಗೊಂಡೆ. ಈಗ ಲಾಸ್ಟ್ ವೀಕ್ ಕೂಡ ರಿಲಯನ್ಸ್ಗೆ ಹೋಗಿದ್ವಿ, ಅಲ್ಲಿ ನಾನು ವೀಡಿಯೋ ಮಾಡಲಿಲ್ಲ. ಲಾಸ್ಟ್ ಸ್ಯಾಟರ್ಡೇ ಹೋಗಿದ್ವಿ. ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡೆ ಸ್ಟಾರ್ಟಿಂಗ್ ಹೋಗ್ತಾ, ಆಮೇಲೆ ಏನೋ ಗೊತ್ತಿಲ್ಲ ಶಾಪಿಂಗ್ ಮಾಡೋ ಬಿಸಿಲಿ ವೀಡಿಯೋನೇ ಮಾಡಲಿಲ್ಲ. ಸೊ ಇಟ್ಸ್ ಓಕೆ. ನ್ಯೂ ಇಯರ್ 2 ಡೇಸ್ ಅನ್ನಂಗೆ ಹೋಗಿದ್ವಿ. ಅದು ಅಯ್ಯೋ ಹೋಗೋದಾಗೆ ಅಂತ ಹೇಳ್ಬಿಟ್ಟು ನಾನು ಮರ್ತುಬಿಟ್ಟೆ. ಲಾಸ್ಟಲ್ಲಿ ನೆನಪಾಯಿತು, ಬೇಡ ಇನ್ಯಾವಾಗಲಾದ್ರೂ ಹೋದ್ರೆ ತೋರಿಸಿದ್ರಾಯ್ತು ಅಂತ ಹೇಳ್ಬಿಟ್ಟು. ಸೊ ಅವಾಗಲೂ ಕೂಡ ಇಬ್ಬರಿಗೂ ಕೂಡ ತಂದಿದೆ. ಸೊ ಅವ್ರಿಗೆ ಇವಾಗ ಎಷ್ಟಿದ್ರೂ ಸಾಕಾಗಲ್ಲ, ಕಲರ್ ಡ್ರೆಸ್ ಬೇಕಾಗುತ್ತೆ. ಆಮೇಲೆ ನಮ್ಮ ಚಿರುಗೆ ಜಾಸ್ತಿ ಬೇಕಾಗುತ್ತೆ. ಸೊ ಅದಕ್ಕೆ ಇವಾಗ ಅವ್ನು ಸ್ವಲ್ಪ ಕಮ್ಮಿ ತಂದ್ಬಿಟ್ಟು ನಿಶುಗೆ ತುಂಬ ಟೀ ಶರ್ಟ್ಸ್ ಎಲ್ಲ ತಂದೆ. ಬಟ್ ಇವಾಗ ಅವ್ನಿಗೆ ಪ್ಯಾಂಟ್ಸ್ ಸಿಗಲಿಲ್ಲ. ಇಬ್ಬರಿಗೂ ಕೂಡ ಪ್ಯಾಂಟ್ಸ್ ಬೇಕಿತ್ತು ಡೈಲಿ ವೇರ್ಗೆಲ್ಲ. ಇವಾಗ ಏನು ಮಾಡೋಣ ಅಂದ್ಕೊಂಡಿದ್ದೀನಿ ಅಂದರೆ, ಆನ್ಲೈನಲ್ಲಿ ಇವಾಗ ಕುತ್ಕೊಂಡು ಅದೇ ಕೆಲಸ. ಆನ್ಲೈನಲ್ಲಿ ಯಾವ ರೀತಿ ಇದೆ ಆಫರ್ಸು ಅಥವಾ ಹೆಂಗೆ ಸಿಗುತ್ತೆ ಅಂತೆಲ್ಲ ನೋಡ್ಬಿಟ್ಟು ಆನ್ಲೈನಲ್ಲಿ ಬುಕ್ ಮಾಡಿಬಿಡ್ತೀನಿ. ಯಾಕಂದ್ರೆ ನಂಗೆ ಸಿಟಿಲೂ ಅಷ್ಟು ಕಂಫರ್ಟೇಬಲಾಗಿ ಸಿಗ್ತಾಯಿಲ್ಲ. ಅದಕ್ಕೋಸ್ಕರ ಓಕೆ ಆನ್ಲೈನಲ್ಲೇ ಈಗ ಬೆಸ್ಟ್ ಅಂತ ಹೇಳ್ಬಿಟ್ಟು ಹಂಗೆ ಅಂದ್ಕೊಂಡು ಬಂದೆ. ಸೊ ಜುಡಿಯೋದಲ್ಲಿ ಹೆಂಗಿದ್ರು ಸೇಲ್ ನಡೀತಿತ್ತಲ್ಲ ಅಂದ್ಬಿಟ್ಟು ಹೋದೆ. ಬಟ್ ಸೇಲ್ ಇದೆ, ಬಟ್ ಆಲ್ಮೋಸ್ಟ್ ನಾನು MRPನೇ ಕೊಟ್ಟಿರೋದು. ಕೆಲವೊಂದು ನಮ್ಮ ನಿಶು ಟೀ ಶರ್ಟ್ಸ್ಗೆಲ್ಲ ಒಂದು ಆಫರ್ಸ್ ಇದೆ, ಅಷ್ಟು ಬಿಟ್ಟರೆ ಏನಿಲ್ಲ. ಹಾಗೆ ಸ್ಲಿಪ್ಪರ್ಸು ಕೂಡ ಆಫರ್ಸ್ ಇದೆ. ಆಫರ್ ಮೀನ್ಸ್ 300, 500 ಇದ್ದಿದ್ದೆಲ್ಲ 299. ಮೀನ್ಸ್ 300 ಒಂದು ಪೇರ್ ಅಂತ ಹೇಳ್ಬೋದು. ಸೊ ಇಷ್ಟು ವೀಕೆಂಡ್ ಸಂಡೇ ವ್ಲಾಗ್ ಅಂತ ಹೇಳ್ಬೋದು. ಈವ್ನಿಂಗ್ ಹಾಗೆ ಸುಮ್ಮನೆ ಹೋಗಿ ಶಾಪಿಂಗ್ ಮಾಡಿಕೊಂಡು ಬಂದ್ವಿ. ಇಷ್ಟ ಆಯಿತು ಅಂತ ತಿಳ್ಕೊತೀನಿ ನಿಮಗೆ ನನ್ನ ಶಾಪಿಂಗ್ ವ್ಲಾಗ್ ಅಂತ. ಸೊ ಯಾವುದ್ಯಾವ್ದು ಇಷ್ಟ ಆಯಿತು ನನ್ನ ಮಕ್ಳದ್ದು ಅಂತ ಹೇಳಿ. ಗಂಡು ಮಕ್ಳದಲ್ವ, ಅದು ಇದು ಅಂತ ಏನು ಚಾಯ್ಸ್ ಮಾಡೋಕ್ಕಾಗಲ್ಲ, ಇರೋದೇ ಅದು ತೊಗೊಳ್ಳೇಬೇಕು, ಹಾಕ್ಲೇಬೇಕು ಅಷ್ಟೇ. ಹೆಣ್ಮಕ್ಳಿಗಾದ್ರೆ ಎಷ್ಟು ವೆರೈಟಿ ಡ್ರೆಸ್ಸಸ್ ಇರುತ್ತೆ. ಸೊ ಹಾಗಾಗಿ ನನಗಂತೂ ಗಂಡು ಮಕ್ಕಳು ಶಾಪಿಂಗ್ ಮಾಡಿದ್ರಲ್ಲಿ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಬಟ್ ನನ್ನ ಮಕ್ಳಿಗೆ ಏನು ಬೇಕು ಅನ್ನೋ ಕ್ಯೂರಿಯಾಸಿಟಿ ನನಗೆ ಜಾಸ್ತಿ. ಸೊ ಅವ್ರು ಕೇಳೋಕ್ಕೂ ಮುಂಚೆ ಇವಾಗ ನನಗೆ ತೊಗೋಬೇಕು ಅಂತ ಆಸೆ. ಅವ್ರು ಕೇಳಂಗೆ ಆದಮೇಲೆ ಹೆಂಗಾಗುತ್ತೋ ಗೊತ್ತಿಲ್ಲ, ಅವಾಗೇನಾದರೂ ಡಿಲೇ ಮಾಡ್ತೀನಿ ಅನಿಸುತ್ತೆ. ಬಟ್ ಇವಾಗ ಅವ್ರ ಪಪ್ಪನ ಹತ್ರ ನಾನೇ ಜಾಸ್ತಿ ಕೇಳೋದು, ಅವ್ರಿಗೆ ಅದು ಬೇಕು ಇದು ಬೇಕು ಅಂತ ಹೇಳ್ಬಿಟ್ಟು ಅವ್ರು ಕೇಳೋಕ್ಕೂ ಮುಂಚೆನೇ. ಸೊ ಇಷ್ಟಾಯಿತು. ಸೊ ನೋಡಿದ್ರಲ್ವ, ನಾನು ನನ್ನ ಅದನ್ನ ಇಬ್ಬರು ಹೋಗಿ ಶಾಪ್ ಮಾಡ್ಕೊಂಡು ಬಂದ್ವಿ. ಅವಳು ಸ್ವಲ್ಪ ಶಾಪ್ ಮಾಡ್ಕೊಂಡು, ಹಾಗೆ ನಮ್ಮ ಖುಷಿ ಅವ್ಳ ಮಗನ ಕೂಡ ಶಾಪ್ ಮಾಡ್ಕೊಂಡು ಬಂದ್ವಿ. ಅದು ಅವ್ರ ಮನೆಗೆ ತೊಗೊಂಡೋದ್ಲು. ಸೊ ಇಷ್ಟು ನಾನು ನಮ್ಮ ಮನೆಗೆ ತಂದಿದ್ದು, ಅದನ್ನು ಹಾಗೆ ನಿಮ್ಮ ಜೊತೆ ಶೇರ್ ಮಾಡಿದೆ ಅಷ್ಟೇ. ಸೊ ಇವತ್ತಿನ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾಕಂದರೆ ಇನ್ನೇನಿಲ್ಲ, ರೋಟೀನ್ ಈಗ ಏನೋ ನಾನು ಹೊರಗಡೆ ತಿನ್ಕೊಂಡು ಬಂದಿದ್ದೀನಿ, ಮಲ್ಕೋತೀನಿ ಅಷ್ಟೇ. ಇನ್ನು ನನ್ನ ಹಸ್ಬೆಂಡ್ ಊಟ ಮಾಡ್ಕೊಂಡು ಬರ್ತಾರೆ. ಇನ್ನು ಯಾವುದೇ ರೀತಿ ಏನು ವ್ಲಾಗೆಲ್ಲ ಏನು ಕಂಟಿನ್ಯೂ ಮಾಡೋಂಗಿಲ್ಲ. ಸೊ ನಾನೇನು ಕೆಳಗಡೆ ಹೋಗೋದಂತೂ ಮೂಡಿಲ್ಲ. ಸ್ವಲ್ಪ ಹೊರಗಡೆ ಹೋಗಿದ್ದು ಬಂದಮೇಲೆ ಏನಿದ್ರು ರೆಸ್ಟೇ ನಂದು. ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಸೊ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಆಯ್ತಂಕ ಬಾಯ್, ಟೇಕ್ ಕೇರ್.